ಅನುದಿನ ಆಹಾರ ಮಾರ್ಚ್ 19 ಗುರುವಾರ. ಪ್ರೀತಿಯಲ್ಲಿ ನೆಲೆಗೊಳ್ಳು. ಯೋಹಾನ 15:9 ಮತ್ತು 10 ನನ್ನ ತಂದೆ ನನ್ನನ್ನು ಪ್ರೀತಿಸಿದ ಹಾಗೆಯೇ ನಾನು ನಿಮ್ಮನ್ನು ಪ್ರೀತಿಸಿದ್ದೇನೆ. ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರಿ. ನಾನು ನನ್ನ ತಂದೆಯ ಆಜ್ಞೆಗಳನ್ನು ಕೈಗೊಂಡು ನಡೆದು ಆತನ ಪ್ರೀತಿಯಲ್ಲಿ ನೆಲೆಗೊಂಡಿರುವ ಮೇರೆಗೆ ನೀವು ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆದರೆ ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರುವಿರಿ. ಆತ್ಮನ ಫಲಗಳಲ್ಲಿ ಶ್ರೇಷ್ಠವಾದ ಫಲ ಪ್ರೀತಿಯಾಗಿದೆ. ಆತ್ಮನ ಫಲಗಳ ಪಟ್ಟಿಯು ಪ್ರೀತಿಯಿಂದ ಪ್ರಾರಂಭವಾಗುತ್ತದೆ. ಗಲಾತ್ಯ 5:22. ಈ ಪವಿತ್ರವಾದ ಮತ್ತು ಶುದ್ಧವಾದ ಪ್ರೀತಿಯನ್ನು ನಾವು ಪರಿಪೂರ್ಣನಾಗಿರುವ ಯೇಸು ಕ್ರಿಸ್ತನಲ್ಲಿ ಮಾತ್ರ ಕಾಣಲು ಸಾಧ್ಯ. ಆತನು ತನ್ನನ್ನೇ ಶಿಲುಬೆಯಲ್ಲಿ ಕಾಣಿಕೆಯಾಗಿ ಅರ್ಪಿಸುವುದರ ಮೂಲಕ ಲೋಕವನ್ನು ಎಷ್ಟು ಪ್ರೀತಿಸುತ್ತಾನೆ ಎಂಬುದನ್ನು ಸಾಬೀತುಪಡಿಸಿದನು. ಯೋಹಾನ 3:16. ಆದ ಕಾರಣ ಆತನ ದೈವಿಕ ಪ್ರೀತಿಯಲ್ಲಿ ನೆಲೆಗೊಳ್ಳಿರಿ. ಯೇಸು ಕ್ರಿಸ್ತನ ಪ್ರೀತಿಯು ತ್ಯಾಗದ ಪ್ರೀತಿಯಾಗಿದೆ. ಆತನ ಬಳಿಗೆ ಬರುವವರನ್ನು ಎಂದಿಗೂ ತಳ್ಳಿ ಬಿಡುವುದಿಲ್ಲ. ಆತನ ಪ್ರೀತಿಯು ನಿಮ್ಮನ್ನು ನಡೆಸುತ್ತದೆ ಹಾಗೂ ಆ ಪ್ರೀತಿಯೇ ನಿಮ್ಮನ್ನು ಪಾಪದ ಕೆಸರಿನಿಂದ ಮೇಲಕ್ಕೆ ಎತ್ತಿದ್ದು ಮತ್ತು ನಿರಂತರವಾಗಿ ನಿಮ್ಮನ್ನು ಪ್ರೀತಿಸುವಂತದ್ದಾಗಿದೆ. ಸತ್ಯವೇದವು ತಿಳಿಸುತ್ತದೆ, ಈ ನಿರೀಕ್ಷೆಯು ನಮ್ಮ ಆಶೆಯನ್ನು ಭಂಗಪಡಿಸುವುದಿಲ್ಲ. ನಮಗೆ ಕೊಟ್ಟಿರುವ ಪವಿತ್ರಾತ್ಮನ ಮೂಲಕವಾಗಿ ದೇವರ ಪ್ರೀತಿಯ ರಸವು ನಮ್ಮ ಹೃದಯಗಳಲ್ಲಿ ಧಾರಾಳವಾಗಿ ಸುರಿದಿದೆಯಲ್ಲ. ಯೋಹಾನ 5:5. ಪ್ರೀತಿ ಇಲ್ಲದಿದ್ದರೆ ಆತ್ಮನ ಫಲಗಳಿಂದ ಯಾವ ಪ್ರಯೋಜನವಾಗುವುದಿಲ್ಲ. ಅಪೊಸ್ತಲನಾದ ಪೌಲನು ಹೀಗೆ ತಿಳಿಸುತ್ತಾನೆ, ನಾನು ಮನುಷ್ಯರ ಭಾಷೆಗಳನ್ನು ದೇವದೂತರ ಭಾಷೆಗಳನ್ನು ಆಡುವವನಾದರೂ ಪ್ರೀತಿ ಇಲ್ಲದವನಾಗಿದ್ದರೆ ನಾದ ಕೊಡುವ ಕಂಚು ಗನಗನಿಸುವ ತಾಳವೂ ಆಗಿದ್ದೇನೆ. ನನಗೆ ಪ್ರವಾದನ ವರವಿದ್ದರೂ ಎಲ್ಲಾ ರಹಸ್ಯಗಳು ಸಕಲ ವಿಧವಾದ ವಿದ್ಯೆಯು ತಿಳಿದರೂ ಬೆಟ್ಟಗಳನ್ನು ತೆಗೆದಿಡುವುದಕ್ಕೆ ಬೇಕಾದಷ್ಟು ನಂಬಿಕೆ ಇದ್ದರೂ ನಾನು ಪ್ರೀತಿ ಇಲ್ಲದವನಾಗಿದ್ದರೆ ಏನೂ ಅಲ್ಲದವನಾಗಿದ್ದೇನೆ. 1 ಕೊರಿಂಥ 13:1 ಮತ್ತು 2. ಆದ ಕಾರಣ ಪ್ರೀತಿಯಲ್ಲಿ ನೀವು ನೆಲೆಗೊಳ್ಳಿರಿ. ಪ್ರೀತಿ ಇಲ್ಲದೆ ಮಾಡುವ ಸೇವೆಯು ಬರಿದಾದ ಪ್ರದರ್ಶನವಾಗಿದೆ. ಪ್ರೀತಿ ಇಲ್ಲದ ಹೃದಯವು ಬಂಜೆತನದಿಂದ ಕೂಡಿದ ಹೃದಯವಾಗಿದೆ. ಕಡೇ ದಿನಗಳಲ್ಲಿ ಅಧರ್ಮವು ಹೆಚ್ಚಾಗುವುದರಿಂದ ಬಹುಜನರ ಪ್ರೀತಿಯು ಅದು ತನ್ನಗಾಗಿ ಹೋಗುವುದು. ಮತ್ತಾಯ 24:12. ನಿಮ್ಮ ಪ್ರೀತಿಯು ತನ್ನಗಾಗಿ ನಾಶವಾಗದೇ ಇರಲಿ. ನಿಮ್ಮಲ್ಲಿ ಅಡಕವಾಗಿರುವ ಪ್ರೀತಿಯ ಬೆಳಕು ಆರದಂತೆ ಅದನ್ನು ನಿರಂತರವಾಗಿ ಉರಿಸುತ್ತಾ ಇರಿ. ಪ್ರೀತಿಯು ಮರಣದಷ್ಟು ಬಲವಾಗಿದೆ. ಪ್ರೀತಿಯ ದ್ರೋಹದಿಂದ ಹುಟ್ಟುವ ಮತ್ಸರವು ಪಾತಾಳದಷ್ಟು ಕ್ರೂರ. ಅದರ ಜ್ವಾಲೆಯು ಬೆಂಕಿಯ ಉರಿಯಾಗಿದೆ. ಇದು ಯೆಹೋವನ ರೋಷಾಗ್ನಿಯು. ಜಲದ ರಾಶಿಗಳು ಪ್ರೀತಿಯನ್ನು ನಂದಿಸಲಾರವು. ಪ್ರವಾಹಗಳಿಗೂ ಅದನ್ನು ಮುಳುಗಿಸಲು ಶಕ್ತಿ ಇಲ್ಲ. ಒಬ್ಬನು ತನ್ನ ಮನೆ ಮರನ್ನೆಲ್ಲ ಕೊಟ್ಟು ಪ್ರೀತಿಯನ್ನು ಪಡೆಯಲು ಯತ್ನಿಸಿದರೆ ಕೇವಲ ತಿರಸ್ಕಾರಕ್ಕೆ ಗುರಿಯಾಗುವನು. ಪರಮಗೀತೆ 8:6 ಮತ್ತು 7. ಯೇಸು ಕ್ರಿಸ್ತನು ಸ್ವತಃ ಪ್ರೀತಿಗೆ ವ್ಯಾಖ್ಯಾನವನ್ನು ನೀಡಿದ್ದಾನೆ. ಆತನಲ್ಲಿ ಮಾತ್ರವೇ ನಾವು ಪರಿಪೂರ್ಣ ಪ್ರೀತಿಯನ್ನು ಕಾಣುತ್ತೇವೆ. ದೇವರ ವಾಕ್ಯ ಹೀಗೆ ಪ್ರಕಟಿಸುತ್ತದೆ, ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟಿದ್ದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ. ರೋಮಪುರದವರಿಗೆ 5ನೇ ಅಧ್ಯಾಯ
8ನೆಯ ವಚನ. ಯೇಸು ಕ್ರಿಸ್ತನ ಕರುಣೆಯ ನೋಟದಲ್ಲಿ, ಆತನ ಮಾತುಗಳಲ್ಲಿ, ಕ್ರಿಯೆಗಳಲ್ಲಿ ಮತ್ತು ಆತನ ಬೋಧನೆಯಲ್ಲಿ ನಾವು ಪ್ರೀತಿಯನ್ನು ಕಾಣುತ್ತೇವೆ. ಕಲ್ವಾರಿ ಬೆಟ್ಟದ ಶಿಲುಬೆಯಲ್ಲಿ ಸುರಿದ ಪವಿತ್ರ ರಕ್ತವೆಂಬ ಪ್ರವಾಹವು ನಮ್ಮ ಹೃದಯಗಳಲ್ಲಿ ಈಗಾಗಲೇ ತುಂಬಿದೆ. ಪ್ರಿಯ ದೇವರ ಮಕ್ಕಳೇ, ಪ್ರೀತಿಯಲ್ಲಿ ನೆಲೆಗೊಳ್ಳಿರಿ. ಮುಂದಿನ ಅಧ್ಯಯನಕ್ಕಾಗಿ ದೇವರ ವಾಕ್ಯ. ದೇವರು ತನ್ನ ಒಬ್ಬನೇ ಮಗನನ್ನು ನಾವು ಆತನ ಮೂಲಕ ಜೀವಿಸುವುದಕ್ಕಾಗಿ ಲೋಕಕ್ಕೆ ಕಲಿಸಿಕೊಟ್ಟಿದ್ದರಲ್ಲಿಯೇ ದೇವರ ಪ್ರೀತಿಯು ನಮ್ಮಲ್ಲಿ ಪ್ರತ್ಯಕ್ಷವಾಯಿತು. 1 ಯೋಹಾನ 4ನೇ ಅಧ್ಯಾಯ 9ನೇ ವಚನ. ಈ ದಿನ ಓದುವ ದೇವರ ವಾಕ್ಯ ಮುಂಜಾನೆ ಯೆಹೋಶುವ 1, 2, 3 ಅಧ್ಯಾಯಗಳು. ಸಂಜೆ ಮಾರ್ಕನು ಬರೆದ ಸುವಾರ್ತೆ 16ನೆಯ ಅಧ್ಯಾಯ. ಕರ್ತನು ನಿಮ್ಮನ್ನು ಅಪಾರವಾದ ತನ್ನ ಪ್ರೀತಿಯಿಂದ ತುಂಬಿಸಿ ನಡೆಸಲಿ.